ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಮಾಹಿತಿಗಳು ಹೀಗಿವೆ ನೋಡಿ. ಸೋಮವಾರದಿಂದ ಭಾನುವಾರದವರೆಗೆ ಹುಟ್ಟಿದ ಜನರ ಸ್ವಭಾವ ಹಾಗೂ ಭವಿಷ್ಯದ ಬಗ್ಗೆ, ಯಾವ ದಿನ ಹುಟ್ಟಿದರೆ ಯಾವ ಫಲಗಳು ದೊರೆಯುತ್ತೆ, ಅವರ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳೇನು, ಯಾವ ದಿನ ಹುಟ್ಟಿದವರಿಗೆ ಯಾವ ಉದ್ಯೋಗ ಅದೃಷ್ಟ ತರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣವಾ? ನಾನು ಯಾಕೆ ಸೋಮವಾರದಂದು ಹುಟ್ಟಿದ್ದೇನೆ ಅಥವಾ ಏಕೆ ಭಾನುವಾರ ಹುಟ್ಟಿದ್ದೇನೆ, ಶುಕ್ರವಾರ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲವೇ ಎಂದು ನೀವು ಕೆಲವೊಮ್ಮೆ ಯೋಚಿಸಿರಬಹುದು. ಆದರೆ ನಿಮಗಿದು ತಿಳಿದಿರಲಿ ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಮಗು ಭೂಮಿಯ ಮೇಲೆ ಜನಿಸುವ ದಿನ ಹಾಗೂ ಸಮಯ ಕಾಕತಾಳೀಯವಲ್ಲ. ಅದು ಆ ವ್ಯಕ್ತಿಯ ಪುನರ್ಜನ್ಮದ ಕರ್ಮ ಫಲಗಳ ಆಧಾರದೊಂದಿಗೆ ಸಂಬಂಧ ಹೊಂದಿದೆ. ಮಗು ತಾಯಿಯ ಗರ್ಭದಿಂದ ಹೊರಬಂದ ಕ್ಷಣ ಆಕಾಶ ಮಂಡಲದಲ್ಲಿ ನವಗ್ರಹಗಳು ಯಾವ ಯಾವ ರಾಶಿ ಹಾಗೂ ನಕ್ಷತ್ರಗಳಲ್ಲಿ ಸಂಚರಿಸುತ್ತಿರುತ್ತವೆಯೋ ಆ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಮಗುವಿನ ಜನ್ಮ ಕುಂಡಲಿ ರೂಪಿಸಲಾಗುತ್ತೆ. ಈ ಮೂಲಕ ಆ ಮಗುವಿನ ಆರೋಗ್ಯ, ಆಯುಷ್ಯ, ವಿವಾಹ, ಉದ್ಯೋಗ, ಯೋಗಗಳು, ದಶೆಗಳು, ದೋಷಗಳು ಸೇರಿದಂತೆ ಇನ್ನು ಅನೇಕ ವಿಷಯಗಳನ್ನು ಲೆಕ್ಕ ಹಾಕಲಾಗುತ್ತೆ. ಗ್ರಹಗಳ ಆ ಸ್ಥಾನಗಳೇ ಆ ಮಗುವಿನ ದೈಹಿಕ ರೂಪ, ಆರೋಗ್ಯ, ಆಲೋಚನಾ ಶಕ್ತಿ ನಿರ್ಧರಿಸುತ್ತದೆ. ಒಬ್ಬ ವ್ಯಕ್ತಿ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ಹುಟ್ಟಿದ ಎನ್ನುವುದಕ್ಕಿಂತ ಯಾವ ದಿನ ತಿಥಿಯಲ್ಲಿ ಹುಟ್ಟಿದ ಅನ್ನೋದು ಹೆಚ್ಚು ಮುಖ್ಯವಾಗುತ್ತೆ. ಈ ವಿಷಯಗಳ ಆಧಾರದ ಮೇಲೆ ಆ ವ್ಯಕ್ತಿಗಳ ಗುಣಲಕ್ಷಣಗಳು ಅವಲಂಬಿತವಾಗಿರುತ್ತೆ. ಹಾಗಾದ್ರೆ ನೀವು ಹುಟ್ಟಿದ ದಿನ ನಿಮಗೆ ಎಷ್ಟು ಲಕ್ಕಿ, ನಿಮ್ಮ ಭವಿಷ್ಯ ಹೇಗಿದೆ, ನೀವು ಯಾವ ವಿಷಯಗಳಲ್ಲಿ ಹೆಚ್ಚು ಬುದ್ಧಿಶಾಲಿಗಳು ಎಂಬುದನ್ನ ಈ ವಿಶೇಷವಾದ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸೋಮವಾರ ಹುಟ್ಟಿದ ಜನರ ಅಧಿಪತಿ ಗ್ರಹ ಚಂದ್ರ. ಈ ದಿನ ಹುಟ್ಟಿದ ಜನರು ಅತ್ಯಂತ ಶಾಂತ ಪ್ರಿಯರು, ಭಾವನೆಗಳಿಗೆ ಸ್ಪಂದಿಸುವ ಗುಣದವರು, ಕರುಣಾಮಯಿ ಹಾಗೂ ಮೃದು ಸ್ವಭಾವದವರು. ವಿಶೇಷವಾಗಿ ಸೋಮವಾರ ಹುಟ್ಟಿದ ಜನರಿಗೆ ತಾಯಿಯ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ. ಯಾವಾಗಲೂ ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡಲು ಬಯಸುತ್ತಾರೆ. ಇನ್ನು ಸೋಮವಾರ ಹುಟ್ಟಿದ ಜನರಿಗೆ ಬಹಳ ಬೇಗ ಇಷ್ಟವಾಗಿ ಬಿಡ್ತಾರೆ. ಕಾರಣ ಇವರು ಸಮಾಜದಲ್ಲಿ ಎಲ್ಲರೊಡನೆ ಬೇಗ ಬೆರೆಯುತ್ತಾರೆ. ಕಲೆ, ಸಾಹಿತ್ಯ, ಪ್ರವಾಸ, ಸಂಗೀತ, ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಒಳ್ಳೆಯ ಭವಿಷ್ಯವಿದೆ. ಈ ದಿನ ಹುಟ್ಟಿದ ಜನರಿಗೂ ಕೆಲವು ಮೈನಸ್ ಪಾಯಿಂಟ್ಗಳಿವೆ. ಅವುಗಳೆಂದರೆ ಕ್ಷಣ ಕ್ಷಣಕ್ಕೂ ನಿರ್ಧಾರ ಬದಲಾವಣೆ ಮಾಡೋದು, ಜಾಸ್ತಿ ಭಾವುಕರಾಗೋದು, ನಿರ್ಧಾರ ತೆಗೆದುಕೊಳ್ಳಲು ಹಿಂದೆ ಮುಂದೆ ಯೋಚಿಸೋದು. ಹಾಗಾದ್ರೆ ಮಂಗಳವಾರ ಹುಟ್ಟಿದ ಜನರು ಹೇಗಿರ್ತಾರೆ ಅಂತ ನೋಡೋಣವಾ? ಮಂಗಳವಾರ ಹುಟ್ಟಿದ ಜನರು ಬಹಳನೇ ಧೈರ್ಯಶಾಲಿಗಳು, ಉತ್ಸಾಹಿಗಳು ಮತ್ತು ಸಾಹಸ ಪ್ರಿಯರು. ಎಷ್ಟೇ ಕಷ್ಟ ಸವಾಲು ಬಂದ್ರೂ ಅದನ್ನು ಎದುರಿಸಲು ಸದಾ ಸಿದ್ಧರಾಗಿರ್ತಾರೆ. ನಾಯಕತ್ವದ ಗುಣ ಮಂಗಳವಾರ ಹುಟ್ಟಿದವರ ರಕ್ತದಲ್ಲಿಯೇ ಇದೆ. ಏಕೆಂದರೆ ಇವರ ಅಧಿಪತಿ ಗ್ರಹ ಮಂಗಳ ಗ್ರಹ. ಈ ದಿನ ಹುಟ್ಟಿದ ವ್ಯಕ್ತಿಗಳು ಕ್ರೀಡೆ, ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಅಥವಾ ವೈದ್ಯಕೀಯ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಮತ್ತು ಕೀರ್ತಿ ಗಳಿಸುವ ಅವಕಾಶ ಇರುತ್ತೆ. ಆದರೂ ಸಹ ಇವರಿಗೂ ಕೆಲವು ಮೈನಸ್ ಪಾಯಿಂಟ್ಗಳಿವೆ. ಅವುಗಳೆಂದರೆ ಕೋಪ ತುಂಬಾನೇ ಜಾಸ್ತಿ, ದೊಡ್ಡ ಶತ್ರುಗಳನ್ನೇ ಇವರು ಹೊಂದಿರ್ತಾರೆ, ಸುಮ್ಮನೆ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ತಾರೆ. ಇನ್ನು ಮುಂದಿನ ವಾರ ಬುಧವಾರ ಹುಟ್ಟಿದವರು ಎಷ್ಟು ಬುದ್ಧಿಶಾಲಿಗಳು ಗೊತ್ತಾ? ಹೌದು, ಬುಧವಾರ ಹುಟ್ಟಿದವರು ತೀಕ್ಷ್ಣ ಬುದ್ಧಿವಂತರು ಮತ್ತು ಅದ್ಭುತ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೊಂದಿರೋರು. ಇವರ ಸಿಹಿ ಸಿಹಿಯಾದ ಮಾತುಗಳು ಎದುರಾಳಿಗಳನ್ನು ಬಹಳ ಬೇಗ ಆಕರ್ಷಿಸುತ್ತೆ. ಈ ದಿನ ಹುಟ್ಟಿದ ವ್ಯಕ್ತಿಗಳು ಯಾವಾಗಲೂ ಹೊಸ ವಿಷಯಗಳ ಬಗ್ಗೆ ಕಲಿಯಲು ಹೆಚ್ಚು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಏಕೆಂದರೆ ಬುಧವಾರ ಹುಟ್ಟಿದ ಜನರ ಅಧಿಪತಿ ಗ್ರಹ ಬುಧ ಗ್ರಹವಾಗಿದೆ. ವ್ಯಾಪಾರ, ಮಾರ್ಕೆಟಿಂಗ್, ಅಕೌಂಟ್ಸ್, ಬ್ಯಾಂಕಿಂಗ್, ಪತ್ರಿಕೋದ್ಯಮ, ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಮೀಡಿಯಾ ಕ್ಷೇತ್ರಗಳಲ್ಲಿ ಇವರ ಭವಿಷ್ಯ ಅತ್ಯಂತ ಯಶಸ್ವಿಯಾಗುವ ಅವಕಾಶ ಹೊಂದಿರುತ್ತಾರೆ. ಇವರಿಗೂ ದೊಡ್ಡ ಮೈನಸ್ ಪಾಯಿಂಟ್ ಇದೆ. ಅದೇನೆಂದರೆ ಒಂದೇ ಸಮಯದಲ್ಲಿ ಅನೇಕ ಕೆಲಸಕ್ಕೆ ಕೈ ಹಾಕಿ ಗೊಂದಲ ಪಡೋದು, ಅಂದರೆ ಏಕಾಗ್ರತೆ ಬಹಳನೇ ಕಡಿಮೆ. ಇನ್ನು ಜ್ಞಾನಿಗಳು ಎಂದೇ ಕರೆಸಿಕೊಳ್ಳುವ ಜನರು ಯಾವ ದಿನ ಹೆಚ್ಚಾಗಿ ಹುಟ್ಟಿರ್ತಾರೆ ಗೊತ್ತಾ? ಅನುಮಾನವೇ ಬೇಡ, ಗುರುವಾರ. ಹೌದು, ಗುರುವಾರ ಹುಟ್ಟಿದ ಜನರ ಅಧಿಪತಿ ಗ್ರಹ ಗುರು.
ಈ ದಿನದಂದು ಹುಟ್ಟಿದ ಜನರು ಜ್ಞಾನಿಗಳು, ಧಾರ್ಮಿಕ ಚಿಂತನೆಯುಳ್ಳವರು ಆಗಿರ್ತಾರೆ. ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸೋರು. ಸಮಾಜದಲ್ಲಿ ಇವರಿಗೆ ಗೌರವ, ಪ್ರತಿಷ್ಠೆಗಳು ವಯಸ್ಸಾದಂತೆ ಹೆಚ್ಚಾಗುತ್ತೆ. ಒಬ್ಬರಿಗೆ ಮಾರ್ಗದರ್ಶನ ನೀಡುವಲ್ಲಿ ನಿಪುಣರು. ಅದಕ್ಕಾಗಿ ಜನರು ಇವರ ಸಲಹೆ ಪಡೆಯಲು ಬಯಸ್ತಾರೆ. ಈ ದಿನ ಹುಟ್ಟಿದ ಜನರು ಶಿಕ್ಷಣ ಕ್ಷೇತ್ರ, ಕಾನೂನು, ಧಾರ್ಮಿಕ ಸಂಸ್ಥೆಗಳು, ಆರ್ಥಿಕ ಸಲಹೆಗಾರರು ಅಥವಾ ಸಮಾಜ ಸೇವಕರಾಗಿ ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೇರುವ ಅವಕಾಶ ಹೊಂದಿರುತ್ತಾರೆ. ಗುರುವಾರ ಹುಟ್ಟಿದವರ ಮೈನಸ್ ಪಾಯಿಂಟ್ ಏನ್ ಗೊತ್ತಾ? ಇವರು ನೀಡುವ ಉಪದೇಶಗಳು ಇತರರಿಗೆ ಇಷ್ಟವಾಗದಿರಬಹುದು. ಇದರಿಂದ ವಾಗ್ವಾದಗಳು ಜಾಸ್ತಿಯಾಗಬಹುದು. ಇನ್ನು ಅತ್ಯಂತ ಮಂಗಳಕರವಾದ ದಿನ ಎಂದೇ ಕರೆಯಲ್ಪಡುವ ಶುಭ ಶುಕ್ರವಾರ ಹುಟ್ಟಿದ ಜನರ ಬಗ್ಗೆ ತಿಳಿಯೋಣ ಬನ್ನಿ. ಶುಕ್ರವಾರ ಯಾವುದೇ ಮಗು ಹುಟ್ಟಿದರೂ ಅತ್ಯಂತ ಶುಭ, ಲಕ್ಷ್ಮಿ ಎಂದೇ ಪರಿಗಣಿಸುವುದು ನಮ್ಮ ಹಿಂದೂಗಳ ನಂಬಿಕೆಯಾಗಿದೆ. ಈ ದಿನ ಹುಟ್ಟಿದವರು ಅತ್ಯಂತ ಸೌಂದರ್ಯವುಳ್ಳವರು, ಆಕರ್ಷಕ ವ್ಯಕ್ತಿತ್ವದವರು ಹಾಗೂ ಕಲಾಪ್ರೇಮಿಗಳು. ಜೀವನವನ್ನು ಐಷಾರಾಮಿಯಾಗಿ ಸಂತೋಷದಿಂದ ಕಳೆಯಲು ಬಯಸುವವರು. ಫ್ಯಾಷನ್ ಮಾಡೋದು, ಅಲಂಕಾರ ಮಾಡಿಕೊಳ್ಳೋದು ಇವರ ನೆಚ್ಚಿನ ಕೆಲಸಗಳು. ಏಕೆಂದರೆ ಅವರ ಅಧಿಪತಿ ಗ್ರಹ ಶುಕ್ರ ಗ್ರಹವಾಗಿದೆ. ಈ ದಿನ ಹುಟ್ಟಿದ ವ್ಯಕ್ತಿಗಳು ಚಲನಚಿತ್ರರಂಗ, ಗ್ಲಾಮರ್ ಪ್ರಪಂಚ, ಫ್ಯಾಷನ್ ಡಿಸೈನಿಂಗ್, ಸಂಗೀತ, ಹೋಟೆಲ್ ಮತ್ತು ಪ್ರವಾಸೋದ್ಯಮ ಉದ್ಯಮಗಳಲ್ಲಿ ಇವರ ಭವಿಷ್ಯ ಅದ್ಭುತವಾಗಿರುತ್ತೆ. ಇನ್ನು ಶುಕ್ರವಾರ ಹುಟ್ಟಿದವರ ಮೈನಸ್ ಪಾಯಿಂಟ್ಗಳೆಂದರೆ ಅದು ಆಡಂಬರ ಜಾಸ್ತಿ, ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದು ಬಹಳನೇ ಕಡಿಮೆ. ಇನ್ನು ಶನಿವಾರ ಹುಟ್ಟಿದ ಜನರು ಎಷ್ಟು ಕಟ್ಟುನಿಟ್ಟಿನವರು ಗೊತ್ತಾ? ಹೌದು, ಶನಿವಾರ ಹುಟ್ಟಿದ ಜನರ ಅಧಿಪತಿ ಗ್ರಹ ಶನಿ. ಶನಿವಾರ ಹುಟ್ಟಿದವರು ಕಠಿಣ ಪರಿಶ್ರಮಿಗಳು, ಗಂಭೀರ ಸ್ವಭಾವದವರು ಹಾಗೂ ಶಿಸ್ತಿನ ಸಿಪಾಯಿಗಳು ಆಗಿರ್ತಾರೆ. ಈ ದಿನ ಹುಟ್ಟಿದ ಜನರಿಗೆ ಅವರು ಅಂದುಕೊಂಡ ಯಾವುದೇ ಕೆಲಸ, ವಸ್ತು ಸುಲಭವಾಗಿ ಸಿಗೋದಿಲ್ಲ. ಆದರೆ ಇವರು ಪಟ್ಟ ಶ್ರಮಕ್ಕೆ ತಕ್ಕ ಫಲ ಖಂಡಿತ ಸಿಗುತ್ತೆ. ಇವರು ನ್ಯಾಯಪ್ರಿಯರು. ಈ ದಿನ ಹುಟ್ಟಿದ ಜನರ ಜೀವನ ಆರಂಭದಲ್ಲಿ ಹೋರಾಟದಲ್ಲಿ ಕೂಡಿದ್ರೂ ಸಹ 30ರಿಂದ 35 ವರ್ಷದ ನಂತರ ಶಾಶ್ವತವಾದ ಯಶಸ್ಸನ್ನು ಪಡೆಯುತ್ತಾರೆ. ಈ ದಿನ ಹುಟ್ಟಿದ ವ್ಯಕ್ತಿಗಳು ವಿಶೇಷವಾಗಿ ರಾಜಕೀಯ, ನ್ಯಾಯಾಂಗ, ಕೈಗಾರಿಕೆ ಅಥವಾ ಸ್ವಂತ ಉದ್ಯಮದಲ್ಲಿ ಯಶಸ್ಸು ಸಿಗುತ್ತೆ. ಶನಿವಾರ ಹುಟ್ಟಿದವರ ಮೈನಸ್ ಪಾಯಿಂಟ್ ಏನ್ ಗೊತ್ತಾ? ಅವರು ಅಂದುಕೊಂಡ ಕಾರ್ಯಗಳು ಬೇಗ ಆಗದೇ ಇರೋದಕ್ಕೆ ಯಾವಾಗಲೂ ನಾನು ಅನ್ಲಕ್ಕಿ ಅಂತ ಭಾವಿಸ್ತಾರೆ. ಇನ್ನು ರಜಾ ದಿನವಾದ ಭಾನುವಾರ ಹುಟ್ಟಿದವರ ಗುಣ ಸ್ವಭಾವ ತಿಳಿಯೋದು ಬೇಡವಾ? ಭಾನುವಾರದಂದು ಹುಟ್ಟಿದವರು ಸೋಮಾರಿಗಳು ಎಂದು ನೀವು ಅಂದುಕೊಂಡಿದ್ರೆ ಅದು 100% ತಪ್ಪು. ಏಕೆಂದರೆ ಈ ದಿನ ಹುಟ್ಟಿದ ವ್ಯಕ್ತಿಗಳು ತೇಜಸ್ವಿಗಳು, ಸ್ವಾಭಿಮಾನಿಗಳು ಮತ್ತು ಉದಾರ ಗುಣದವರು. ಸಮಾಜದಲ್ಲಿ ಸದಾ ಸಾಧನೆ ಮಾಡಲು ಹಂಬಲ ಇರೋರು, ಸ್ವತಂತ್ರವಾಗಿ ಇರಲು ಹಾಗೂ ನಿರ್ಧಾರ ತೆಗೆದುಕೊಳ್ಳಲು ಬಯಸುವವರು. ಏಕೆಂದರೆ ಈ ದಿನ ಹುಟ್ಟಿದವರ ಅಧಿಪತಿ ಗ್ರಹ ಸೂರ್ಯ. ಇವರಿಗೆ ಸರ್ಕಾರಿ ಉನ್ನತ ಹುದ್ದೆಗಳು, ಆಡಳಿತ ವಿಭಾಗ, ಸ್ವಂತ ಉದ್ಯಮಗಳ ಕೆಲಸಗಳು ಕೀರ್ತಿ ಮತ್ತು ಯಶಸ್ಸನ್ನು ತಂದುಕೊಡುತ್ತೆ. ಇವರಿಗೂ ಸಹ ಮೈನಸ್ ಪಾಯಿಂಟ್ ಇವೆ. ಅದೇನೆಂದ್ರೆ ಅಹಂಕಾರ ಹಾಗೂ ಹಠ ಜಾಸ್ತಿ. ನೋಡಿದ್ರಲ್ಲ ಸ್ನೇಹಿತರೆ, ಸೋಮವಾರದಿಂದ ಭಾನುವಾರದವರೆಗೆ ಹುಟ್ಟಿದ ವ್ಯಕ್ತಿಗಳ ಗುಣ ಸ್ವಭಾವ, ಅವರ ಲಕ್ಕಿ ಉದ್ಯೋಗಗಳು, ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳನ್ನು. ನೀವು ಯಾವ ದಿನ ಹುಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಚಾರಗಳ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.